ಒಳ್ಳೆ ಬಿಸಿ ಬಿಸಿಯಾಗಿ ಬೋಂಡ ಸೂಪ್ ಮಾಡೋಣ ಬನ್ನಿ. ಇವತ್ತಿನ ವೆದರ್ಗಂತೂ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿರುತ್ತೆ ಬೋಂಡ ಸೂಪ್ ಅಂತೂ. ಈ ಮಳೆಗೆ, ಚಳಿಗೆ, ಈ ಗಾಳಿಗೆಲ್ಲ ಅಂತೂ ಒಳ್ಳೆ ತುಂಬಾ ರುಚಿಯಾಗಿರುತ್ತೆ. ಫಸ್ಟ್ ಇದಕ್ಕೆ ಉದ್ದಿನಬೇಳೆನ ಒಂದು 3 ಅವರ್ಸ್ ನೆನೆಸ್ಕೊಂಡಿದ್ದೀನಿ, 1 ಕಪ್ಪಷ್ಟು. ಸೊ ಅದಕ್ಕೆ ಒಂದು 2 ಕಡಲೆಬೇಳೆ ಹಾಕಿ ನೆನೆಸಿದ್ದೀನಿ. ಬರೀ ಉದ್ದಿನಬೇಳೆ ಹಾಕಬಾರ್ದು ಅಂತಾರೆ ಅಂದ್ಬಿಟ್ಟು ಅದನ್ನು ಫುಲ್ ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ, ಪೇಸ್ಟ್ ಆಗೋ ಥರ, ಒಂಚೂರು ತರಕಾರಿ ಇರಬಾರ್ದು. ಸೊ ಅದನ್ನು ಹಾಕ್ಕೊಂಡು, ಜಾಸ್ತಿ ನೀರೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ, ಹಾಗೇ ಗಟ್ಟಿಯಾಗೇ ಇರಬೇಕು ಸ್ವಲ್ಪ ಇದು. ಮತ್ತು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂಚೂರು ಲಮ್ಸ್ ಇರಬಾರ್ದು ಅಂದ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಒಂದು 5ರಿಂದ 10 ನಿಮಿಷ ಅದನ್ನು. ಸೊ ಆಮೇಲೆ ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ಹೆಸರುಬೇಳೆನೂ ಬೇಯಿಸಿಟ್ಕೊಂಡಿದ್ದೀನಿ ಫಸ್ಟೇ. ಹೆಸರುಬೇಳೆ ಚೆನ್ನಾಗಿ ಬೆಂದಿರಬೇಕು. ಇವಾಗ ಸೂಪ್ಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಾಣಲೆಗೆ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಇಲ್ಲಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಸೊ ಈ ಸೂಪೇ ಮೇಯ್ನ್ ಇದಕ್ಕೆ, ಇದಂತೂ ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಒಂಚೂರು ಖಾರವಾಗಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಮಳೆಗೆ, ಚಳಿಗೆಲ್ಲ ಅಂತೂ ಥರ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಇಷ್ಟೇ ಇದು. ಈ ಸೂಪ್ ಅಂತೂ ತುಂಬ ಈಸಿಯಾಗೇ ಮಾಡ್ಕೊಂಬಿಡ್ಬೋದು, ಅಷ್ಟು ರುಚಿಯಾಗಿರುತ್ತೆ ಸೂಪು. ಸೇಮ್ ಹೋಟೆಲ್ ಸ್ಟೈಲಲ್ಲಿ ಕೊಡ್ತಾರಲ್ಲ ಹಾಗೇ ಇರುತ್ತೆ ನಿಮಗೆ. ಈಗ ಒಂದು ಕಡೆ ಸೂಪು ರೆಡಿಯಾಗಿದೆ. ಮತ್ತು ಅವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಇಲ್ಲಿ ಬೋಂಡನ ಹಾಕ್ಕೊಳ್ಳೋದಷ್ಟೇ. ನಾವೇನು ಉದ್ದಿನಬೇಳೆ ಎಲ್ಲ ನೆನೆಸಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಒಂಚೂರು ಗರಿಯಾಗಿ ಬರುತ್ತೆ ಅಂದ್ಬಿಟ್ಟು. ಸೊ ಸಣ್ಣದಾಗಿ ಬೇಕಾದ್ರೆ ಮಾಡ್ಕೋಬೋದು. ಸೊ ಮನೆಯಲ್ಲ ನಾವು ಸಣ್ಣದಾಗೆ ಮಾಡ್ಕೊಳಕ್ಕಾಗೋದು. ಸೊ ಹೋಟೆಲಲ್ಲೆಲ್ಲ ದೊಡ್ಡ ಬಾಣಲೆ ಇರುತ್ತೆ, ನಿಮಗೆ ದೊಡ್ಡದಾಗಿ ಬೋಂಡ ಹಾಕ್ಕೊಡ್ತಾರೆ. ಸೊ ನೋಡಿ, ಅದೊಂದು ಚೂರು ಹಾಕಿದ್ರೆ ಸ್ವಲ್ಪ ಅರಳುತ್ತೆ ಅದು. ಆ್ಯಕ್ಚುಲಿ ಉದ್ದಿನಬೇಳೆ ಒಂದು ಚೂರೇ ಹಾಕಿದ್ರೆ ಹಿಟ್ಟು ನಾವು ಇಷ್ಟು ದಪ್ಪನೇ ಆಗೋದದು. ಸೊ ಈಗ ಇಲ್ಲಿ ಒಂದು ಕಡೆ ಬೋಂಡನೂ ರೆಡಿ ಆಗ್ತಿದೆ. ಸೊ ಯಾರು ಗೆಸ್ಟ್ ಬರ್ತಾರೆ ಅಂದ ತಕ್ಷಣ ನೀವು ಒಂದು 2 ಅವರ್ಸ್ ನೆನೆಸಿದ್ರೆ ಸಾಕು, ಒಂದು 2 to 3 ಅವರ್ಸು. ಸೊ ಸೂಪ್ ಅಂತೂ ಬೇಗನೆ ರೆಡಿ ಮಾಡ್ಕೊಂಬಿಡ್ಬೋದು. ಒಂದು 1/4 ಗಂಟೆಲೆಲ್ಲ ಸೂಪ್ ರೆಡಿ ಆಗಿಬಿಡುತ್ತೆ. ಆ್ಯಕ್ಚುಲಿ ನಾವು ಹೆಸರುಬೇಳೆ ಬೇಯಿಸಿಟ್ಕೊಂಡಿದ್ರೆ ನೋಡಿ, ಇಷ್ಟಿಷ್ಟು ಹಾಕಿದ್ರೆ ಸಾಕು ಬೋಂಡನ. ಸೊ ಅದಕ್ಕೆ ಒಂದು ಸ್ವಲ್ಪ ಮೆಣಸು, ಜೀರಿಗೆ ಎಲ್ಲನೂ ಹಾಕಿದ್ದೆ, ಒಂಚೂರು ವಾಯು ಒಡೆಯುತ್ತೆ ಅಂದ್ಬಿಟ್ಟು. ಸೊ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲನೂ. ಸೊ ಈಗ ಬೋಂಡ ಸೂಪು ಸರ್ವ್ ಮಾಡ್ತಾಯಿದ್ದೀನಿ. ಬೋಂಡ ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಟ್ಟರೆ ನಿಮಗೆ ಬೋಂಡನೂ ಸ್ವಲ್ಪ ಮೆತ್ತಗಾಗಿರುತ್ತೆ. ಸೊ ಹೋಟೆಲ್ ಸ್ಟೈಲ್ ಬೋಂಡ soup is ready to serve. Thank you for watching.